ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ. ನಾನು ಮಮತಾ ಶಂಕರಿ. ನಮ್ಮ ಮನೇಲಿ ತಂದಿದ್ದ ಬ್ರೆಡ್ ಉಳಿದಿತ್ತು. ಅದಕ್ಕೆ ಇದು ಈ ರೀತಿಯ ಒಂದು ಸಿಹಿ ತಿಂಡಿ ಮಾಡಿದೆ. ಒಂದು ಬೇರೆ ರೀತಿಯ ಒಂದು ಸಿಹಿ ತಿಂಡಿ ಇದು. ನೀವು ಮನೇಲಿ ಬ್ರೆಡ್ ತಂದಿದ್ದು ಉಳಿದ್ರೆ ಈ ಥರನೂ ಮಾಡ್ಕೋಬೋದು. ಒಂದೇ ರೀತಿ ನಿಮಗೆ ಬೋರ್ ಅನಿಸುತ್ತೆ ತಿನ್ನೋದು, ಸುಮ್ಮನೆ ಬಿಸಿ ಮಾಡಿ ಟೋಸ್ಟು ಥರ ಮಾಡಿ ಅಥವಾ ಬೇರೆ ಬೆಣ್ಣೆಲ್ಲ ಹಾಕಿ ತಿಂದು ನಿಮಗೆ ಬೋರ್ ಅನಿಸುತ್ತೆ ಅಂದರೆ ಯಾವ್ಯಾವ ರೀತಿಯೂ ಮಾಡೋಕ್ಕಾಗತ್ತೆ. ಬ್ರೆಡ್ ಬೇರೆ ರೀತಿ ಸ್ಯಾಂಡ್ವಿಚ್ ಮಾಡೋಕ್ಕಾಗತ್ತೆ. ನಾನು ಒಂದು ರೀತಿ ಸ್ಯಾಂಡ್ವಿಚ್ ಮಾಡೋದನ್ನು ತೋರಿಸಿದ್ದೀನಿ ನಿಮಗೆ, ನನ್ನ ಚಾನಲಲ್ಲಿದೆ. ಈ ಥರನೂ ಮಾಡ್ಕೋಬೋದು. ಇದು ನಾನು ಮಾಡಿದ್ದೆ ಸಾಯಂಕಾಲ ತಿಂಡಿಗೆ. ಹೀಗೆ ತುಂಬಾ ರುಚಿಯಾಗಿರುತ್ತೆ ಸ್ನೇಹಿತರೆ, ಟೇಸ್ಟ್ ಆಗಿರುತ್ತೆ, ಸಿಹಿಯಾಗಿರುತ್ತೆ. ಕಸ್ಟರ್ಡ್ ಬ್ರೆಡ್ ಅಂತ ಹೇಳ್ಬೋದು ಇದನ್ನು. ಬ್ರೆಡ್ ಮತ್ತು ಕಸ್ಟರ್ಡನ್ನು ಜೊತೆಯಲ್ಲಿ ಹಾಕ್ಕೊಂಡು ತಿನ್ನೋದು ತುಂಬ ರುಚಿಯಾಗಿರುತ್ತೆ. ನೀವು ಇದನ್ನು ಮಾಡಿ ನೋಡಬಹುದು. ಬ್ರೆಡ್ ಉಳಿದ್ರೆ ಹಾಳಾಗತ್ತೆ, ಇನ್ನೇನಪ್ಪ ಮಾಡೋದು ಅಂತ ಯೋಚನೆ ಮಾಡಬೇಕಾಗಿಲ್ಲ. ಸಾಯಂಕಾಲ ಈ ಥರ ಮಾಡಿಕೊಟ್ರೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಮನೇಲಿ ಚಿಕ್ಕ ಮಕ್ಕಳಿದ್ರೆ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ಇದು ಮಾಡಿ ನೋಡಿ ನೀವು. ಇದಕ್ಕೆ ಒಂದು ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ ನಾನು. ಸ್ವಲ್ಪನೇ ಮಾಡ್ತಾಯಿದ್ದೀನಿ. ಅರ್ಧ ಲೀಟ್ರ್ನಷ್ಟು ಮಾತ್ರ ಹಾಲು ತೊಗೊಂಡಿದ್ದೀನಿ. ಇದೇ ಹಾಲನ್ನು ತಗೊಂಡು ಮತ್ತೆ ಯೂಸ್ ಮಾಡ್ತೀನಿ ನಾನು. ಅದಕ್ಕೆ ಈಗ ಈ ಅರ್ಧ ಲೀಟ್ರ್ ಹಾಲಿಗೆ 1.5 ಚಮಚದಷ್ಟು ಕಸ್ಟರ್ಡ್ ಪೌಡ್ರ್ ತೊಗೊಂಡಿದ್ದೀನಿ. ಕಸ್ಟರ್ಡ್ ಪೌಡ್ರ್ ಬರುತ್ತೆ ಅಲ್ವಾ ಹೊರಗೆ ಕಸ್ಟರ್ಡ್ ಮಾಡೋದು. ನಾನು ಮೊನ್ನೆ ತೋರಿಸಿದ್ದೆ ಕಸ್ಟರ್ಡು ನನ್ನ ಚಾನಲಲ್ಲಿ ವಿಡಿಯೋ ಕಸ್ಟರ್ಡ್ ಮಾಡೋದನ್ನು ನೋಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ಸಿಗತ್ತೆ ಸುಲಭದಲ್ಲಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈ ಕಸ್ಟರ್ಡ್ ಪೌಡ್ರನ್ನು ಒಂದು ಕಪ್ಪಲ್ಲಿ ತಗೊಂಡು ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ 1.5 ಚಮಚದಷ್ಟು ತೊಗೊಂಡಿದ್ದೀನಿ ಅರ್ಧ ಲೀಟ್ರ್ ಹಾಲಿಗೆ. ನೈಸ್ ಇರುತ್ತೆ ಕಸ್ಟರ್ಡ್ ಪೌಡ್ರು. ಆದ್ದರಿಂದ ಅದನ್ನು ಬಿಸಿ ಮಾಡುವಾಗಲೇ ಹಾಕಿದರೆ ಗಂಟುಗಳಾಗತ್ತೆ ಅಂತ ಹಾಲನ್ನು ಈ ಇರೋ ಅರ್ಧ ಲೀಟ್ರ್ ಹಾಲಿನಿಂದಲೇ 4 ಸ್ಪೂನ್ ಹಾಲು ತಗೊಂಡು ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿದರೆ ಅದು ಗಂಟುಗಳಾಗಲ್ಲ. ಈ ಥರ ನೈಸಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಆಮೇಲೆ ಸೇರಿಸ್ಕೊಂಡ್ರೆ ಗಂಟುಗಳಾಗಲ್ಲ. ಇಲ್ಲಾಂದರೆ ಅದು ಗಂಟು ಆಗುತ್ತೆ, ಬೇಯೆಲ್ಲ ಸರಿಯಾಗಿ ರುಚಿಯಾಗಲ್ಲ. ಕಸ್ಟರ್ಡ್ ಪೌಡ್ರು ಸುಲಭದಲ್ಲಿ ಸಿಗುತ್ತೆ ಹೊರಗಡೆ, ಮಾಲಲ್ಲೆಲ್ಲ ಅಥವಾ ಅಂಗಡಿಗಳಲ್ಲಿ ಸಿಗುತ್ತೆ, ನೀವು ತರ್ಬೋದು. ಈ ಥರ ಬೇರೆ ಬೇರೆ ತಿಂಡಿಗಳನ್ನು ಮಾಡೋಕ್ಕಾಗತ್ತೆ. ಕಸ್ಟರ್ಡಲ್ಲಿ ಕಸ್ಟರ್ಡ್ ಪುಡ್ಡಿಂಗ್, ಕಸ್ಟರ್ಡ್ ಐಸ್ ಕ್ರೀಮ್ ಈ ಥರ ಎಲ್ಲ ಮಾಡೋಕ್ಕಾಗತ್ತೆ. ಕಸ್ಟರ್ಡೇ ಮಾಡಿ ತಿನ್ಬೋದು. ನಾನು ಮೊನ್ನೆ ಮಾಡಿದ್ದೀನಿ, ತೋರಿಸಿದ್ದೀನಿ ನಿಮಗೆ ನಿನ್ನೆ ವೀಡಿಯೋದಲ್ಲಿ ನೋಡಿ. ಚೆನ್ನಾಗಿ ಕಲಸಿ ಇಟ್ಕೊಳ್ಳಿ ಇದನ್ನು ಸಪ್ರೇಟಾಗಿ. ಈಗ ಉಳಿದಿರೋ ಹಾಲನ್ನು ಕಾಯಕ್ಕೆ ಇಟ್ಟಿದ್ದೀನಿ. ಇದಕ್ಕೆ ಸಿಹಿಗೆ ಬೇಕಾದಷ್ಟು ಸಕ್ಕರೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 5ರಿಂದ 6 ಚಮಚ ಸೇರಿಸ್ಕೊಂಡಿದ್ದೀನಿ ನಾನು ಇದಕ್ಕೆ ಸಕ್ಕರೆ. ನಿಮಗೆ ಸಿಹಿ ಎಷ್ಟು ಬೇಕೋ ಅದನ್ನು ಹೊಂದ್ಕೊಂಡಿರುತ್ತೆ. ಜಾಸ್ತಿ ಸಿಹಿ ಬೇಕು ಅಂದರೆ ಜಾಸ್ತಿ ಸಿಹಿ ಮಾಡ್ಕೋಬೋದು. ಈ ಥರ ಕೈಯಲ್ಲಿ ಕಲಸ್ಕೊಂಡು ಅದನ್ನು ಅಂದರೆ ತೊಡಸ್ಕೊಂಡು ಬಿಸಿ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ತಳ ಹತ್ಕೊಳ್ಳುತ್ತೆ ಸಕ್ಕರೆ. ಅದಕ್ಕೆ ಸಿಮ್ಮಲ್ಲೇ ಕಾಯಿಸ್ಕೊಳ್ಳಿ. ಕುದಿಯೋವರೆಗೂ ಕಾಯಿರಿ. ನೋಡಿ ಚೆನ್ನಾಗಿ ಕುದಿದಿದೆ ಹಾಲು. ಕುದಿಯೋವರೆಗೂ ಕಾಯಿಸ್ತಾ ಇರಬೇಕು. ಚೆನ್ನಾಗಿ ಕುದಿದ ಮೇಲೆ ಈಗ ನೀವು ಕಸ್ಟರ್ಡ್ ಪೌಡ್ರು ಕರಡಿಸಿ ಇಟ್ಟಿದ್ದೀರಲ್ವ ಒಂದು ಕಪ್ಪಲ್ಲಿ, ಅದನ್ನು ಸೇರಿಸ್ಕೊಳ್ಳಿ. ಅದನ್ನು ಸೇರಿಸೋದಕ್ಕಿಂತ ಮೊದಲೇ ಸ್ವಲ್ಪ ಅದರಲ್ಲಿ ಅಂದರೆ ಮಿಕ್ಸ್ ಮಾಡ್ಕೊಳ್ಳಿ ಪುನಃ. ಯಾಕೆಂದರೆ ಅದು ತಳದಲ್ಲಿ ಕೂತ್ಕೊಂಡಿರುತ್ತೆ, ಅದು ನೈಸ್ ಅಲ್ವಾ, ತಳದಲ್ಲಿ ಕೂತ್ಕೊಂಡಿರುತ್ತೆ. ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕೈಯಲ್ಲಿ ತಿರುಗಿಸ್ತಾ ಅದನ್ನು ಹಾಕ್ಕೋಬೇಕು. ಇಲ್ಲಾಂದರೆ ಅದು ಗಟ್ಟಿಯಾಗುತ್ತೆ, ಅಲ್ಲಿ ಇಲ್ಲಿ ಗಟ್ಟಿಯಾಗುತ್ತೆ, ಗಂಟುಗಳಾಗುತ್ತೆ. ಇದೀಗ ನಾನು ಕಡಿಮೆನೇ ಹಾಕಿರೋದು, ಯಾಕಂದರೆ ಹೆಚ್ಚು ದಪ್ಪ ಮಾಡಲ್ಲ. ನೀವು ಪೌಡರ್ ಜಾಸ್ತಿ ಹಾಕಿದರೆ ದಪ್ಪ ಆಗುತ್ತೆ. ಇದೀಗ ತುಂಬ ದಪ್ಪ ಮಾಡಬಾರ್ದು, ಕಸ್ಟರ್ಡ್ನಷ್ಟು ಬೇಡ, ಸ್ವಲ್ಪ ತೆಳ್ಳಗೆ. ಆದರೆ ಹಾಲನ್ನು ದಪ್ಪ ಮಾಡ್ಕೊಳ್ಳುತ್ತೆ. ಇದು ರುಚಿನೂ ಬರುತ್ತೆ, ವೆನಿಲ್ಲಾ ಫ್ಲೇವರ್ ಇರುತ್ತೆ, ದಪ್ಪನೂ ಆಗುತ್ತೆ, ರುಚಿನೂ ಇರುತ್ತೆ. ಅದಕ್ಕೆ 1.5 ಚಮಚದಷ್ಟು ಮಾತ್ರ ಪೌಡ್ರ್ ಹಾಕಿರೋದು ನಾನು, ಹೆಚ್ಚು ಹಾಕಿಲ್ಲ. ನೀವು ಬೇಕು ಅಂದರೆ ಹೆಚ್ಚು ಹಾಕೋಬೋದು, ಆದರೆ ದಪ್ಪ ಆದರೆ ಅಷ್ಟು ಚೆನ್ನಾಗಿ ಆಗೋಲ್ಲ. ಇದು ಸ್ವಲ್ಪ ನೀರು ಇದ್ರೇ ಚೆನ್ನಾಗಿರೋದು. ಆಮೇಲೆ ಬ್ರೆಡ್ಡಿಗೆ ಅದನ್ನು ಹಾಕೊಳ್ಳೋಕ್ಕೆ ನೋಡಿ, ಇದನ್ನು ಪೌಡ್ರ್ ಸೇರಿಸ್ಬಿಟ್ಟು ಮತ್ತೆ ಕುದಿಸಿ, ಯಾಕಂದರೆ ಆ ಪೌಡ್ರ್ ಬೇಯಬೇಕು. ಚೆನ್ನಾಗಿ ಕುದಿದೆ ನೋಡಿ. ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಸ್ವಲ್ಪ ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಏಲಕ್ಕಿ ಹಾಕ್ಕೊಂಡಿಲ್ಲ ಅಂದರೂ ಚೆನ್ನಾಗೇ ಇರುತ್ತೆ, ವೆನಿಲ್ಲಾ ಫ್ಲೇವರ್ ಇರುತ್ತೆ. ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ನಾನು ಹಾಕ್ಕೊಂಡಿದ್ದೀನಿ ಅಷ್ಟೇ ಏಲಕ್ಕಿ. ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ರೂಮ್ ಟೆಂಪರೇಚರಿಗೆ ಬರೋಷ್ಟು, ತಣ್ಣಗಾಗುವಷ್ಟು ಕಾಯಿರಿ. ಅದನ್ನು ಇಟ್ಟಿರಿ ಹೊರಗಡೆ ತಣಿಯೋಕ್ಕೆ. ರೂಮ್ ಟೆಂಪರೇಚರಿಗೆ ಬಂದ ಮೇಲೆ ಫ್ರಿಜ್ಜಲ್ಲೇ ಇಡಿ, ತಂಪು ಮಾಡೋಕ್ಕೆ. ಒಂದು 4ರಿಂದ 5 ಗಂಟೆ ಫ್ರಿಜ್ಜಲ್ಲಿ ಇಟ್ಟರೆ ತಂಪಾಗತ್ತೆ. ಹಂಗೆ ಮಾಡಿದರೆ ಚೆನ್ನಾಗಿರುತ್ತೆ. ಅಥವಾ ಫ್ರಿಜ್ ಬೇಡ ಅಂದರೆ ಹಾಗೆ ನಾರ್ಮಲ್ ಟೆಂಪರೇಚರಲ್ಲಿ ತಿನ್ಬೋದು. ಫ್ರಿಜ್ಜಲ್ಲಿ ಇಟ್ಟರೆ ಇನ್ನೂ ಚೆನ್ನಾಗಿರುತ್ತೆ. ಈಗ ಬ್ರೆಡ್ ತೊಗೊಂಡಿದ್ದೀನಿ ನಾನು. ಇದು ವೀಟ್ ಬ್ರೆಡ್ ತೊಗೊಂಡಿರೋದು ನಾನು. ನೀವು ಬೇಕು ಅಂದರೆ ನಾರ್ಮಲ್ ಬ್ರೆಡ್ಡು, ಸ್ಯಾಂಡ್ವಿಚ್ ಬ್ರೆಡ್ಡು ಯಾವುದಾದ್ರು ತಗೋಬೋದು. ವೈಟ್ ಬ್ರೆಡ್ಡು ಯಾವುದಾದ್ರು ನಿಮ್ಮ ಇಷ್ಟ. ನಾನು ವೀಟ್ ಬ್ರೆಡ್ ತೊಗೊಂಡಿದ್ದೀನಿ. ಇದರ ಸೈಡನ್ನು ಕಟ್ ಮಾಡ್ತಾಯಿದ್ದೀನಿ. ಸೈಡಲ್ಲಿ ದಪ್ಪ ಭಾಗ ಇರುತ್ತಲ್ವ, ಅದನ್ನು ಕಟ್ ಮಾಡ್ತಾಯಿದ್ದೀನಿ. ಆ ದಪ್ಪ ಭಾಗನ ಅದು ವೇಸ್ಟ್ ಆಗಲ್ಲ. ಅದನ್ನು ಬೇರೆ ಏನಾದ್ರು ಮಾಡ್ಕೋಬೋದು. ಇನ್ನೊಂದು ಸಾರಿ ಅದನ್ನು ಮಾಡಿ ತೋರಿಸ್ತೀನಿ ನಾನು ಅದರ ಉಪಯೋಗನ.
ಇದನ್ನು ಕ್ರಾಸಿಗೆ ಈ ಥರ ಕಟ್ ಮಾಡ್ತಾಯಿದ್ದೀನಿ ಮಿಡ್ಲಿಂದ. ಹಿಂಗೆ ಪ್ರತಿಯೊಂದು ಬ್ರೆಡನ್ನು ತಗೊಂಡು ಸೈಡ್ನ ಇದಿದ್ರೂ ಚೆನ್ನಾಗಿರುತ್ತೆ. ಆ ಲಾಸ್ಟಿನ ಇದಿರುತ್ತಲ್ವ ಅದನ್ನು ಗಟ್ಟಿ ಇದ್ದಿರೋದು ಮಾಡ್ಬೋದು ಇದರಲ್ಲಿ. ಇದನ್ನು 4 ಸೈಡು ಕಟ್ ಮಾಡಿ ಅದನ್ನು ತೆಗೆದಿಟ್ಟಿರ್ತೀನಿ. ಆಮೇಲೆ ಅದನ್ನು ಪುಡಿ ಮಾಡಿ ಬೇರೆ ತಿಂಡಿಗಳಿಗೆ ಉಪಯೋಗಿಸ್ಕೊಳ್ಳೋಕ್ಕಾಗತ್ತೆ. ಇನ್ನೊಂದು ಸಾರಿ ತೋರಿಸ್ತೀನಿ ಅದನ್ನು. ಉಳಿದಿರೋದನ್ನು ಮಿಡ್ಲಲ್ಲಿ ಕಟ್ ಮಾಡ್ತೀನಿ. ಟ್ರಯಾಂಗಲ್ ಶೇಪ್ ಬರುತ್ತೆ. ಈ ಥರ ಎಲ್ಲ ಬ್ರೆಡ್ಗಳನ್ನು ಮಾಡಿದ್ದೀನಿ. ತುಂಬ 3ರಿಂದ 4 ಬ್ರೆಡ್ಡು ಮಾಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅದನ್ನು ಮಾಡ್ಕೊಳ್ಳಿ ನೀವು. ನಿಮಗೆ ಇಷ್ಟ ಆದರೆ ಹೆಚ್ಚು ಮಾಡಿದರೆ ಹೆಚ್ಚು ತಿನ್ಬೋದು. ಪ್ಲೇಟಿಗೆ ಹಾಕಿಲ್ಲ ಅಂದರೂ ಡೈರೆಕ್ಟಾಗಿ ಕಸ್ಟರ್ಡ್ನ ಒಳಗಡೆ ಬೇಕಾದ್ರೂ ಹಾಕ್ಕೋಬೋದು, ಅಥವಾ ಹಿಂಗೆ ಪ್ಲೇಟ್ಗೆ ಹಾಕಿನಾದ್ರು ಮಾಡ್ಕೋಬೋದು. ನಾನು ತೋರಿಸ್ತೀನಿ ಮುಂದೆ ಹೆಂಗೆ ಮಾಡೋದು ಅಂತ. ಫಸ್ಟ್ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲನೂ. ನೋಡಿ, ಅದು ಉಳಿದಿರೋದು ಇದೆಯಲ್ವ ಅದನ್ನು ಬೇರೆ ತಿಂಡಿಗಳನ್ನಾಗಿ ಮಾಡ್ಬೋದು ನಾವು. ಅದನ್ನು ಪುಡಿ ಮಾಡಿಬಿಟ್ಟು ಮಿಕ್ಸಿಲಿ ಆಮೇಲೆ ಫ್ರೈ ಮಾಡಿ ಬೇರೆ ತಿಂಡಿಗಳಿಗೆ ಕ್ರಿಸ್ಪಿ ಆಗೋಕ್ಕೆ ಯೂಸ್ ಮಾಡ್ಕೋಬೋದು. ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಅದನ್ನು ಹಾಕ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ಕ್ರಿಸ್ಪಿಯಾಗಿರುತ್ತೆ. ಬೋಂಡಗಳೆಲ್ಲ ಚೆನ್ನಾಗಿರುತ್ತೆ. ಈಗ ಒಂದು ತವಾ ಬಿಸಿಗೆ ಇಟ್ಟಿದ್ದೀನಿ, ನಾನ್ ಸ್ಟಿಕ್ ತವಾ ಬಿಸಿಯಾಗಕ್ಕೆ ಇಟ್ಟಿದ್ದೀನಿ. ಇದಕ್ಕೆ ತುಪ್ಪ ಹಾಕ್ಕೊಂಡು ಫಸ್ಟಿಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. ಆಮೇಲೆ ಬ್ರೆಡ್ಡನ್ನು ಅದರಲ್ಲಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ, ಕಾಯಿಸ್ಕೊಳ್ತಾ ಇದ್ದೀನಿ. ಎಲ್ಲ ಬ್ರೆಡ್ಗಳನ್ನು ಕೂಡ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಕಾಯಿಸ್ಕೊಳ್ತಾ ಇದ್ದೀನಿ. ತಿರುವಿ ಹಾಕಿ 2 ಸರಿ ಆ ಕಡೆ ಈ ಕಡೆ ತಿರುಗಿಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಟೋಸ್ಟ್ ಥರ. ನೀವು ಬೇಕು ಅಂದರೆ ಸ್ವಲ್ಪ ಕಡಿಮೆ ಮಾಡ್ಬೋದು, ಅಥವಾ ಬಿಸಿ ಮಾಡದೇನೆ ಉಪಯೋಗಿಸ್ಬೋದು. ಬಿಸಿ ಮಾಡಿಲ್ಲ ಅಂದರೆ ಬೇಗ ಮೆತ್ತಗಾಗತ್ತೆ. ಈ ಥರ ಬಿಸಿ ಮಾಡಿ ಟೋಸ್ಟ್ ಮಾಡಿದರೆ ಅದೊಂದು ರುಚಿ ಬರುತ್ತೆ. ತುಪ್ಪ ಹಾಕಿ ಈ ಥರ ಮಾಡಿದರೆ ಅದೊಂದು ರುಚಿ, ಬಿಸಿ ಮಾಡಿದ ಪರಿಮಳ ಒಂದು ರುಚಿ ಬೇರೆ ಬರುತ್ತೆ. ಹಸಿ ಮಾಡಿದರೆ ಬೇರೆ ರುಚಿ ಬರುತ್ತೆ. ನಾನು ಈ ಥರ ಮಾಡಿದೆ. ಬೇಕು ಅಂದರೆ ನೀವು ಹಾಗೆ ಹಸಿನಾರು ಮಾಡ್ಕೋಬೋದು. ಗಟ್ಟಿಯಾಗುತ್ತೆ ಅಂತ ಅನಿಸಿದರೆ, ಬೇಗ ಮೆತ್ತಗಾಗಲ್ಲ ಇದು ಈ ಥರ ಮಾಡಿದರೆ. ಇಲ್ಲಾಂದರೆ ಕರಗಿ ಹೋಗುತ್ತಲ್ವ ಹಾಲಲ್ಲಿ ನೀರಲ್ಲೆಲ್ಲ. ಬ್ರೆಡ್ಡು ಮೆತ್ತಗಾದ ತಕ್ಷಣ, ನೀರು ಬಿದ್ದ ತಕ್ಷಣ ಮೆತ್ತಗಾಗಿಬಿಡುತ್ತೆ. ಇದನ್ನು 2 ಕಡೆಯೂ ತಿರುವಿ ಹಾಕಿ ಈ ಥರ ತುಪ್ಪನೂ ಮೇಲಿಂದ ಹಾಕ್ಕೊಂಡು ಎಲ್ಲ ಚೆನ್ನಾಗಿ 2 ಸರಿ ತಿರುವಿ ಹಾಕಿ ಟೋಸ್ಟ್ ಮಾಡ್ಕೊಂಡಿದ್ದೀನಿ. ಈ ಥರ ತಿರುವಿ ಹಾಕ್ಕೊಳ್ಳಿ. ತುಂಬ ರುಚಿಯಾಗಿ ಟೇಸ್ಟಿಯಾಗಿರುವಂತಹ, ಮಕ್ಕಳು ಇಷ್ಟಪಡುವಂತಹ ಒಂದು ತಿಂಡಿ, ಸಾಯಂಕಾಲ ತಿಂಡಿಗೆ ನೀವು ಮಾಡ್ಕೋಬೋದು. ನನ್ನ ಚಾನಲಲ್ಲಿ ಇಂಥದ್ದು ತುಂಬ ವೆರೈಟಿ ತಿಂಡಿಗಳಿದೆ, ಸಿಹಿ ತಿಂಡಿಗಳು. ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ. ಈಗ ಈ ಟೋಸ್ಟ್ ಮಾಡಿರೋ ಬ್ರೆಡ್ಡನ್ನು ಒಂದು ಪ್ಲೇಟಲ್ಲಿ, ಸರ್ವಿಂಗ್ ಪ್ಲೇಟಲ್ಲಿ ಹಾಕ್ಕೊಳ್ಳಿ ಈ ಥರ ಬೇಕಾದ ಹಾಗೆ. ಆಮೇಲೆ ಈಗ ಫ್ರಿಜ್ಜಲ್ಲಿ ಇಟ್ಟಿರೋ ಕಸ್ಟರ್ಡ್ ಇದೆಯಲ್ವ, ಇದು ತಂಪಾಗಿದೆ. 4 ಗಂಟೆ ಆಯಿತು ನಾನು ಅದು ಮಾಡಿ, 4ರಿಂದ 5 ಗಂಟೆ ಆಯಿತು. ತಂಪಾಗಿದೆ ಚೆನ್ನಾಗಿ. ಇದನ್ನು ಇದರ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಫುಲ್ಲು ಅದು ಮೆತ್ತಗಾಗೋ ಥರ, ಅಂದರೆ ಫುಲ್ಲು ಕವರ್ ಆಗೋ ಥರ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಅದರಲ್ಲೇ ಮೆತ್ತಗಾಗತ್ತೆ, ಹಾಗೆ ಸ್ವಲ್ಪ ಮೆತ್ತಗಾಗತ್ತೆ. ನೋಡಿ ಚೆನ್ನಾಗಿ ಬಂದಿದೆ, ಚೆನ್ನಾಗಿರುತ್ತೆ. ಇದ್ರ ಮೇಲೆ ಸ್ವಲ್ಪ ನೀವು ಇದೆಲ್ಲ ಹಾಕ್ಕೊಂಡ್ರೆ, ಏನು ಗೋಡಂಬಿ ಮತ್ತು ಇದೆಲ್ಲ ಹಾಕ್ಕೋಬೋದು ನೀವು. ಏನು ಬಾದಾಮು, ಆಮೇಲೆ ಪಿಸ್ತಾ ಇಂಥದ್ದನ್ನೆಲ್ಲ ಹಾಕ್ಕೊಂಡ್ರೆ ಅದೊಂದು ರುಚಿ ಇರುತ್ತೆ. ಈ ಥರ ಹಾಕ್ಕೊಂಡು ಅದನ್ನು ತಿನ್ಬೋದು. ಒಂದು 5ರಿಂದ 10 ನಿಮಿಷ ಬಿಡಬೇಕು ಹಿಂಗೆ ಹಾಕಿದ ಮೇಲೆ, ಆವಾಗ ಮೆತ್ತಗಾಗತ್ತೆ. ಮೆತ್ತಗಾದ್ಮೇಲೆ ಅದನ್ನು ತಿನ್ನೋಕ್ಕಾಗತ್ತೆ. ತುಂಬ ರುಚಿಯಾಗಿರುತ್ತೆ. ನೀವು ಮಾಡಿ ನೋಡಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.